ಪಟ್ಟಣದ ಡಾಕ್ಟರ್ ಅಂಬೇಡ್ಕರ್ ಭವನದಲ್ಲಿ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರ ಕೂಡ್ಲಿಗಿ ಹಾಗೂ ಕಾನಹೊಸಳ್ಳಿ ಬ್ಲಾಕ್ ಕಾಂಗ್ರೆಸ್ ಸಮಿತಿಗಳ ನೇತೃತ್ವದಲ್ಲಿ ಮತದಾರರ ತೀವ್ರ ವಿಶೇಷ ಪರಿಷ್ಕರಣೆ ಕುರಿತು ಮತಗಟ್ಟೆ ಏಜೆಂಟರು BLA 2 ಹಾಗೂ ಕ್ಷೇತ್ರದ ಪಕ್ಷದ ಮುಖಂಡರಿಗೆ ಜಾಗೃತಿ ತರಬೇತಿ ಕಾರ್ಯಾಗಾರ ಜರುಗಿತು. ಕಾರ್ಯಕ್ರಮದಲ್ಲಿ ಶಾಸಕ ಡಾಕ್ಟರ್ NT ಶ್ರೀನಿವಾಸ್ ಭಾಗವಹಿಸಿ ಮಾತನಾಡಿದರು. ನಮಸ್ಕರಿಸುತ್ತಾ ಇದು ತಾವೆಲ್ಲ ಎಲ್ಲ ತರಬೇತಿ ಆಗಿದೆ, ತಮಗೆಲ್ಲ ಮನವರಿಕೆ ಆಗಿದೆ. ನನ್ನನ್ನು ನೋಡಿದ್ರೆ ನಿಮಗೆ ಎಲ್ಲ ಮರ್ತೋಗ್ಬಿಡ್ತೀನಿ ಅಷ್ಟೇ. ಗ್ರ್ಯಾಂಟ್ ಕೊಡ್ತಾ ಇಲ್ಲ, ನಮ್ಮೂರಿಗೆ ಬರ್ತಾ ಇಲ್ಲ, ಹೇಳಿದ್ರು ಮಾಡ್ತಾ ಇಲ್ಲ, ಎಷ್ಟು ತಲೆ ಬರ್ತದೆ, ಉಳಿದಿದ್ದೆಲ್ಲ ಮರ್ತೋಗ್ಬಿಡ್ತೀನಿ. ಈಗ ನನ್ನ ಏನಾದ್ರು ಬೈಬೇಕು, ನನ್ನ ಮೇಲೆ ಕೋಪ ತೀರಿಸಬೇಕಂದ್ರೆ ನೀವು ಓಟ್ ಆದ್ರೆ ಇರಲೇಬೇಕು, ಆಯ್ತಾ? ಅಂದ್ರೆ ನಿಜವಾಗ್ಲೂ ಹೇಳ್ತೀನಿ, ನಾನು ದಿನ ತುಂಬಾ ಜನಗಳ ಮೀಟ್ ಮಾಡ್ತೀನಿ. ನಾನು ಈಗ ಅದೆಷ್ಟು ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ಆಲ್ ಇಂಡಿಯಾ ಆದಿವಾಸಿ ಕಾಂಗ್ರೆಸ್ ಕಾರ್ಯಕಾರಿಣಿ ಸಭೆಯಲ್ಲಿ ಕೂಡ ಭಾಗವಹಿಸಿ ಬಂದೆ. ದೇಶದ ಮೂಲೆಗಳಿಂದ ಬಂದಿದ್ರು. ಅಂದ್ರೆ ಸಂವಿಧಾನನ ದೇಶನ ಎಷ್ಟು ಕಗ್ಗೊಲೆ ಮಾಡ್ತಾ ಇದ್ದಾರೆ, ಎಷ್ಟು ಛಿದ್ರ ಮಾಡ್ತಾ ಇದ್ದಾರೆ, ಆಯ್ತಾ? ನಿಜವಾಗ್ಲೂ ಸಿಗುವಾಗಿರುವಂತ ಮೂಲ ಸೌಕರ್ಯಗಳಿಗೆ ಅದಕ್ಕೆ ತುಂಬಾ ತೊಂದರೆ ಮಾಡೋಂಥ ಕೆಲಸಗಳು ಇವತ್ತು ದೇಶದಲ್ಲಿ ಆಗ್ತಾ ಇದೆ. ಅದರ ಮೇಲೆ ಮಾತ್ರ ತುಂಬಾ ಪಾಲಿಶ್ ಮಾಡಿ ಬಹಳ ಚೆನ್ನಾಗೈತೆ ತೋರಿಸ್ತಾರೆ. ಒಳಗಡೆ ನಿಜವಾಗ್ಲೂ ಒಂದು 30-40 ವರ್ಷದಷ್ಟು ದೇಶದ ಒಂದು ಆಡಳಿತ ವ್ಯವಸ್ಥೆ ಇದಕ್ಕೆ ಹೋಗ್ಬಿಟ್ಟಿದೆ. ಅದು ಯಾಕೆ ತೋರಿಸ್ತಾ ಇಲ್ಲ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಮಾಧ್ಯಮದವರೆಲ್ಲರೂ ಅವ್ರ ಕಡೆಗಿದ್ದಾರೆ, ಎಲ್ಲ ದೊಡ್ಡ ಬಂಡವಾಳಶಾಹಿಗಳಿಗೆಲ್ಲ ಅವ್ರ ಕಡೆ ಇದ್ದಾರೆ. ಇದು ನಾನು ಯಾಕೆ ಇದು ಹೇಳ್ತೀನಿ ಅಂತಂದ್ರೆ, ಇದಷ್ಟು ಅಂಬೇಡ್ಕರ್ ಭವನದಲ್ಲಿದ್ದೀವಿ. ಅಂಬೇಡ್ಕರ್ ಅವ್ರಿಗೆ ಒಂದು ಪುಷ್ಪ ನಮನ ಸಲ್ಲಿಸಿ ಇವತ್ತು ನಾವು ಇಲ್ಲಿ ಇಟ್ಕೊಂಡಿದ್ದೀವಿ. ಏನು ಪ್ರತಿಯೊಬ್ಬರಿಗೂ ಒಂದು ಮತದಾನ ಹಕ್ಕು ಸಿಗಬೇಕು ಅಂತ ಹೇಳ್ಬಿಟ್ಟು ಇವತ್ತು ಅಂಬೇಡ್ಕರ್ ಎಲ್ಲರಿಗೂ ಒಂದು ಮತದಾನ, ದೇಶದ ಪ್ರತಿಯೊಬ್ಬ ನಾಗರಿಕರು ಕೂಡ ಮತದಾನ ಹಕ್ಕು ಸಿಗ್ಬೇಕಂತ ಹೋರಾಟ ಮಾಡಿ ದಕ್ಷಿ ಕೊಟ್ಟಂತವ್ರು ಅಂಬೇಡ್ಕರ್ ಅವರು. ಇವತ್ತು ಇಂಥ ಒಂದು ಸಂವಿಧಾನನೇ ಬುಡಮೇಲೆ ಮಾಡುವಂತ ಕೆಲಸ ಆಗ್ತಾ ಇದೆ. ಇದು ನೋಡಿ, ಮುಂಡ್ರಾಬಾದಲ್ಲಿ ಆ ಕಡೆ ಮುಂಡ್ರಾಬಾದಲ್ಲಿ ಬೃಹತ್ ಸಮಾವೇಶ ಕೂಡ ಏರ್ಪಡಿಸಿದ್ದಾರೆ. ಸೊ ಇದಕ್ಕೆಲ್ಲರೂ ಈಗ ಮುಖ್ಯಮಂತ್ರಿಗಳಾಗಿ ಮೊದಲೇ ಬಾರಿ ಆಗಮಿಸ್ತಾ ಇದ್ದಾರೆ. ಸೊ ನಾವೆಲ್ಲರೂ, ಯಾಕೆಂದ್ರೆ ನಾವೊಂದು ಧನ್ಯವಾದ ಮತ್ತು ಬೇಡಿಕೆ ಎರಡೂ ಈಡೇರಿಸಬೇಕಾಗಿದೆ DK ಸಾಹೇಬರಿಗೆ ಮತ್ತು ನಮ್ಮ ಸರ್ಕಾರಕ್ಕೆ. ಯಾಕೆಂದ್ರೆ ಒಂದು ಅತ್ಯಂತ ಕಡಿಮೆ ಸಮಯದಲ್ಲಿ ಒಂದು 74 ಕೆರೆ ತುಂಬಿಸಿ ಯೋಜನೆಗೆ ಸಹಕಾರ ಕೊಟ್ಟಿದ್ದಕ್ಕೆ, ಆಮೇಲೆ ಈ ಕೆರೆ ನೀರಂತೂ ಬರ್ತವೆ ಮಳೆ ಬಂದ್ರೆ, ಆದ್ರೆ ಆ ಕೆರೆಗಳ ಪರಿಸ್ಥಿತಿ, ಒಡ್ಡು ಬಂಡು ರಿಪೇರಿ, ತೂಗು ನಾಳ ಅವೆಲ್ಲ ರಿಪೇರಿಗಳಿಗೆ ಅನುದಾನ ಬೇಕಿದೆ. ಆಮೇಲೆ ಒಂದು ಗಂಗಾ ಕಲ್ಯಾಣದ್ದು ಬಹಳ ಜನಗಳಿಗೆ ಸಾವಿರಾರು ಅರ್ಜಿ ಹಾಕಿದ್ದಾರೆ, ಬರೀ 20-30 ಟಾರ್ಗೆಟ್ ಕೊಡ್ತಾರೆ. ಸೊ ಎಸ್ಪೆಷಲಿ ಈ ಭಾಗದಲ್ಲಿ ಬಹಳ ಬೇಡಿಕೆ ಇರುವಂಥದ್ದು ಗಂಗಾ ಕಲ್ಯಾಣ. ನೀರು ಕೆರೆಗೆ ಬಂದ್ರೆ ಆಗೋದಿಲ್ಲ, ಅದಕ್ಕೋಸ್ಕರ ಸೊ ಒಂದು ಒಳ್ಳೆ ಮನವಿ ಪತ್ರ ಮಾಡಿಕೊಂಡು ಒಂದು ನಾವೆಲ್ಲರೂ ಹೋಗಿ ಅವ್ರನ್ನ ಧನ್ಯವಾದ ಸಲ್ಲಿಸಿ, ಹಾಗೆ ಒಂದು ನಮ್ಮ ಬೇಡಿಕೆಗಳು ಗಂಗಾ ಕಲ್ಯಾಣಕ್ಕೆ ಮತ್ತು ಇವೆಲ್ಲ ಈ ಕೆರೆಗಳದ್ದು ರಿಪೇರಿಗೆ ಸ್ವಲ್ಪ ಅನುದಾನ ಕೊಡಬೇಕಂತ ಹೇಳ್ಬಿಟ್ಟು ನಿಮ್ಮ ಮುಖಾಂತರ ಒಂದು ಬೇಡಿಕೆ ಸಲ್ಲಿಸೋಣ ಅಂತ ನಾನು ಅಂದ್ಕೊಂಡಿದ್ದೀವಿ. ಸೊ ಅದಕ್ಕೋಸ್ಕರ ಇದು ಇದೇ ರೀತಿಯಲ್ಲಿ ನೀವೇ ಕೂತ್ಕೊಂಡು ಒಂದು ರೂಪುರೇಷೆ ಮಾಡಿ ಎಲ್ಲರೂ ಹೋಗೋಕ್ಕೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಜನನ ನಾವೆಲ್ಲ ಹೊಸಪೇಟೆ ಸಮಾವೇಶಕ್ಕೆ ಹೋಗಿ ಸಾಹೇಬರಿಗೆ ಒಂದು ಬೇಡಿಕೆ ಸಲ್ಲಿಸಿ ಬರೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಬಸ್ಸಿನ ವ್ಯವಸ್ಥೆ 3 ತಿಂಗಳಲ್ಲಿ ಫೈನಲ್ ರಿಸಲ್ಟ್ ಹಾಕೊಡ್ಬೇಕು. ಎಲ್ಲ ಇಷ್ಟು ತುರಾತುರಲ್ಲಿ 100 ಕೋಟಿ ಇರುವಂತ ಜನಸಂಖ್ಯೆ ಇರುವಂತ ದೇಶದಲ್ಲಿ ಇಂಥ ತುರಾತುರಲ್ಲಿ ಮಾಡೋಂಥ ಅವಶ್ಯಕತೆ ಏನಿದೆ, ಯಾಕೆ ಹಿಂದಿನ ಉದ್ದೇಶ ಏನಂತ ನಾವೆಲ್ಲ ತಿಳ್ಕೋಬೇಕು. ಅದಕ್ಕೋಸ್ಕರ ಎಲ್ಲ ನನ್ನ ಕಾಂಗ್ರೆಸ್ ಪಕ್ಷಗಳಿಗೆ ಕಳಕಳಿ ಮನವಿ, ಆಯ್ತಾ? ಈಗ ಸ್ವಲ್ಪ ಸರ್ಕಾರ ಚೇಂಜ್ ಆಗಿದೆ, ಇನ್ನೂ ಫಾಸ್ಟ್ ಆಗಿ ಟೇಕ್ ಆಫ್ ಆಗುತ್ತೆ. ಸಾಹೇಬರು ಬಹಳ ಒಳ್ಳೊಳ್ಳೆ ನಿರ್ಧಾರ ತಗೊಳ್ತಾ ಇದ್ದಾರೆ. ಮತ್ತೆ ಸಿದ್ದರಾಮಯ್ಯ ಸಾಹೇಬರು ಅದಕ್ಕೆ ತುಂಬಾ ಒಳ್ಳೆ ರೀತಿ ಅವ್ರಿಗೆ ಶಕ್ತಿ ತುಂಬುತ್ತಾ ಇದ್ದಾರೆ. ನಿನ್ನೆ ತಾನೇ ಒಂದು ಸ್ಟೂಡೆಂಟ್ ಯೂನಿಯನ್ ಇಂದ ಮೇಲೆ ಬಂದಂತ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನಿನ್ನೆ DK ಪ್ರಸಾದ್ ಸರ್ ಒಂದು KPCC ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ರಾಜ್ಯದಲ್ಲಿ, ದೇಶದಲ್ಲಿ ಎಷ್ಟೇ ಒಂದು ನಮ್ಮ ಪಕ್ಷನ ಅಲ್ಲಾಡಿಸಿದ್ರೆ ಕೂಡ ನಮ್ಮ ರಾಜ್ಯದಲ್ಲಿ ದಿನಕ್ಕೆ ಸದೃಢವಾಗ್ತಾ ಬರ್ತಾ ಇದೆ ನಮ್ಮ ಪಕ್ಷ. ಅದೆಲ್ಲದಕ್ಕೂ ನಾವು
ನಾವು ಸಿದ್ಧರಾಗಬೇಕಾಗಿದೆ. ಒಂದು ಅವ್ರಿಗೆ ನೋಡಿ, ಈಗ ನಿನ್ನೆ ಒಂದು ಜಸ್ಟ್ ಎಕ್ಸಾಂಪಲ್, ನೀಟ್ ಪರೀಕ್ಷೆಯಲ್ಲಿ ಕೂಡ ತುಂಬಾ ಲೋಪದೋಷಗಳು. ಒಂದು ಬಡವರ ಮಕ್ಕಳು ಒಂದು ವೈದ್ಯಕೀಯ ಶಿಕ್ಷಣಕ್ಕೆ ಹೋಗ್ಬೇಕಂತಂದ್ರೆ ಎಲ್ಲ ಚೂಟಿ ಇಟ್ಟು, ನಾವೆಲ್ಲ CET ಬರ್ದಿದ್ದು, CET ಇಲ್ಲೇ ನಮ್ಮ ರಾಜ್ಯದಲ್ಲೇ ಬರೆದು ನಮ್ಗೆ ಬೇಕಾಗಿರೋಂಥ ಕಾಲೇಜಲ್ಲಿ ನಾವು ಓದ್ಕೊಂಡ್ವಿ ಮಾಡಿದ್ವಿ. ಆದ್ರೆ ಇವತ್ತು ದುಡ್ಡಿರೋದು ಮಾತ್ರ ಈ ಹೈಯರ್ ಎಜುಕೇಶನ್ಗೆ ಹೋಗಂತ ಪರಿಸ್ಥಿತಿ ಬಂದಿದೆ. ಎಲ್ಲ ಸಂವಿಧಾನನ ಬಡಮೇಲೆ ಮಾಡೋಂಥ ಕೆಲಸಗಳು ಆಗ್ತಾ ಇದಾವೆ. ಸೊ ಇದ್ರ ಬಗ್ಗೆ ತಾವೆಲ್ಲ ಎಚ್ಚರ ವಹಿಸ್ಬೇಕು. ಅದಕ್ಕೋಸ್ಕರ ಇದರಲ್ಲಿ ಇನ್ನೇನಿಲ್ಲ, ನೀವೆಲ್ಲ ಜಾಗೃತರಾಗಿ ಎಚ್ಚರಿಕೆಯಿಂದ ಇದನ್ನ ಕೆಲಸ ನಿಭಾಯಿಸ್ಬೇಕು. ಈಗ ಏನೋ ಒಂದು ನಿಮ್ಗೇನೋ ಜವಾಬ್ದಾರಿ ಕೊಟ್ಟಿದ್ದೀವಿ, ಏನೋ ನಿಮ್ಗೊಂದು ಮೆಸೇಜ್ ಬಂತು, ಇಲ್ಲ ಒಂದು ಕರೆದ್ರು ಬಂದ್ರು ಫಂಕ್ಷನ್ ಮಾಡಿದ್ರು ಅಂತಲ್ಲ, ಇದು ಪ್ರತಿಯೊಬ್ಬರ ಜವಾಬ್ದಾರಿ. ಸತ್ತಿರೋದು ಮತ್ತೆ ಮದುವೆ ಆಗಿ ಹೋಗಿರೋದು, ಮದುವೆ ಆಗಿ ಹೋಗಿರೋದು ಬಿಟ್ಟು ಮತ್ತೆ ಯಾವುದು ಒಂದು ಒಟ್ಟು ಕೂಡ ನಮ್ದು ಡಿಲೀಟ್ ಆಗಬಾರ್ದು. ಅದಕ್ಕೋಸ್ಕರ ಇವೆಲ್ಲ ನಿಮ್ಮ ಮೇಲೆ ಇವತ್ತು ನೀವೇನಿದೆ 250 ಜನ ಇದ್ದೀರಿ, 2.5 ಲಕ್ಷ ಜನದ್ದು ಜವಾಬ್ದಾರಿ ನಿಮ್ಮ ಮೇಲಿದೆ. ಸೊ ಅದಕ್ಕೋಸ್ಕರ ತಾವೆಲ್ಲರೂ ತುಂಬಾ ಶ್ರದ್ಧಾಪೂರ್ವಕವಾಗಿ ಈ ಕೆಲಸನ ನಿಮಗೆ ವಹಿಸಿದೆ. ಅದಕ್ಕೋಸ್ಕರ ಇದರಲ್ಲಿ ಯಾವುದೇ ರೀತಿ ತಾರತಮ್ಯ ಮತ್ತೆ ಅಸಡ್ಡೆ ತೋರಿಸಿದರೆ ತುಂಬಾ ಮಹತ್ವಾಕಾಂಕ್ಷಿ ಕಾರ್ಯ ಇದು. ಇದಕ್ಕೆ ತಾವೆಲ್ಲರೂ ಶ್ರದ್ಧೆಯಿಂದ ಇದೊಂದು ಕೆಲಸ ಮಾಡಿ. ಏಕೆಂದರೆ ಈ ಒಂದು ತಿಂಗಳು ಖಂಡಿತ ಈಗ ಜಿಲ್ಲಾ ಉಸ್ತುವಾರಿ ಮುಂದಿನ ಮೋಸ್ಟ್ಲಿ ಭಾನುವಾರ ಮಂತ್ರಿಮಂಡಲ ರಚನೆ ಆಗುವ ಸಾಧ್ಯತೆ ಇದೆ. ಮತ್ತೆ ಮುಂದಿನ ತಿಂಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರು ಕೂಡ ಬರ್ತಾರೆ. ಅನುದಾನಗಳು ಖಂಡಿತ ಇನ್ನೂ ಜಾಸ್ತಿ ಅನುದಾನಗಳು ಬರ್ತವೆ. ಎಲ್ಲ ತಮ್ಮ ಏನು ಬೇಡಿಕೆ ಇದಾವೆ, ಕೆಲವರಿಗೆಲ್ಲ ಖಂಡಿತ 3 ವರ್ಷದಿಂದ ನಮ್ಮನ್ನು ಮಾತಾಡಿಸಿಲ್ಲ, ನಮ್ಮನ್ನು ನೋಡಿಲ್ಲ, ನಮ್ಮ ಗಮನ ಹರಿಸಿಲ್ಲ ಅಂತೇಳಿ ತಾವೇನಿದ್ದೀರಿ, ಖಂಡಿತ ಎಲ್ಲ ನಮಗೆ ಮನವರಿಕೆ ಆಗಿದೆ. 3 ವರ್ಷದಲ್ಲಿ ಏನು ಲಾಸ್ ಆಗಿದೆ ಅದನ್ನೆಲ್ಲ ಈ 1 ವರ್ಷದಲ್ಲಿ ನಾನೆಲ್ಲ ಬ್ಯಾಲೆನ್ಸ್ ಮಾಡಿ ನಿಮಗೆ ಸಮಾಧಾನ ಮಾಡೋಕ್ಕೆ ಖಂಡಿತ ಕೆಲಸ ಮಾಡ್ತೀನಿ. ಒಂದೇ ಒಂದು ದಿವಸ ಕೂಡ ನಾನು ವೈಯಕ್ತಿಕವಾಗಿ ನನ್ನ ಕೆಲಸಕ್ಕೋಸ್ಕರ ನಮ್ಮ ಆಸ್ಪತ್ರೆಯಲ್ಲಿ ಕೂಡ ಒಂದು ಆಪರೇಷನ್ ಕೂಡ ತಿಳ್ಕೊಂಡಿಲ್ಲ. ತುಂಬಾ ಕ್ಷೇತ್ರಕ್ಕೋಸ್ಕರ ನಾನು ಬಹಳ ಸಮಯನ ಮೀಸಲಿಟ್ಟು ನಾನು ಏನಾದರೂ ಒಂದು ಒಳ್ಳೆ ಬದಲಾವಣೆ ತರಬೇಕಂತ ಹೇಳ್ಬಿಟ್ಟು ಪ್ರಯತ್ನ ಮಾಡ್ತಾ ಇದೀವಿ. ಅದಕ್ಕೆಲ್ಲ ನಿಮ್ಮ ಸಹಕಾರದಿಂದಲೇ ಎಲ್ಲ ಸಾಧ್ಯ. ಏನ್ ಮಾಡೋದು, ಸ್ವಲ್ಪ ಈ ಅಡ್ಮಿನಿಸ್ಟ್ರೇಟಿವ್ ಹುದ್ದೆಗಳಿಂದ ಸ್ವಲ್ಪ ಹೊರಗೆ ಬರಕ್ ಆಗ್ತಾ ಇಲ್ಲ. ಏನಾದ್ರು ಕೆಲಸ ಇಟ್ಕೊಂಡ್ರೆ ನನಗೆ ಬಿಡಕ್ ಆಗೋದಿಲ್ಲ. ಯಾಕೆಂತಂದ್ರೆ ಇವತ್ತು ಗಣಿಬಾಧಿತ ಜಿಲ್ಲೆ ಬರೀ ಸಂಡೂರು ಮತ್ತೆ ಹೊಸಪೇಟೆ ಅಷ್ಟೇ ಇತ್ತು. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯಲ್ಲಿ ನಾವು ನಿರಂತರ ವಿಶೇಷವಾಗಿ 250 ಬೂತ್ಗಳ ಆಧಾರ ಸ್ತಂಭಗಳಾಗಿರ್ತಕ್ಕಂಥ ನಾವು ನೀವೆಲ್ಲರೂ ಕೂಡ ಬಹಳ ಇಂಪಾರ್ಟೆಂಟ್ ಆಗ್ತೀವಿ. ಯಾಕಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಬಾಂಗ್ಲಾದೇಶದ ವಲಸಿಗರು ಕೂಡ ಬಂದಿರೋದಿಲ್ಲ, ಪಾಕಿಸ್ತಾನದಲ್ಲಿ ಕೂಡ ಯಾರು ಬಂದಿರೋದಿಲ್ಲ. ನಮ್ಮ ಓಟ್ ಬಿಡ್ತಾರೆ. ದಯಮಾಡಿ ಇವತ್ತು ನಮ್ಮ ಹೀರೋ ಬಸವಣ್ಣ ಸಾಗರ ಆಗಿರ್ಬೋದು, ತಳವಾರ ಶಾಣಪ್ಪ ಆಗಿರ್ಬೋದು, ಶ್ರೀ ಬಸವಣ್ಣ ಆಗಿರ್ಬೋದು, ಸಾಕಷ್ಟು ಮಂಜುವರ್ತಿ ವಹಿಸಿ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ ಮಾನ್ಯ ಶಾಸಕರ ನಿರ್ದೇಶನಂತೆ ಶಾಸಕರು ಬಂದಾಗ ವೇದಿಕೆ ತುಂಬಿರ್ತದೆ. ಶಾಸಕರು ಹೋದ ಕೂಡಲೇ ಯಥಾ ಪ್ರಕಾರ ಮತ್ತು ಕೈ ಹಿಡ್ಕೊಂಡು ಹೊರ ಹೋಗೋದು ದಯಮಾಡಿ ಮಾಡಬೇಡ್ರಿ. ಯಾಕಂತ ಹೇಳಿದ್ರೆ ಇದು ಬರೀ ಡಾಕ್ಟರ್ ಶ್ರೀನಿವಾಸ ಅಷ್ಟೇ ಅವ್ರ ಮುಂದೆ ಎಲ್ಲ ಲಾಭ ಆಗ್ತಕ್ಕಂಥದ್ದು. ZP, TP ಅಥವಾ ಗ್ರಾಮ ಪಂಚಾಯತಿ ಪ್ರತಿಯೊಂದು ಚುನಾವಣೆ ನಡೆಸ್ತಕ್ಕಂಥ ಎಲ್ಲ ಮುಖಂಡಗಳು ಬಂದಿರ್ತೀವಿ. ಇವತ್ತು ಕಾರ್ಯಕರ್ತರಿಗೆ ಯಾರಿಗೂ ಕೂಡ ಕರೆ ಕೊಟ್ಟಿಲ್ಲ. ಇವತ್ತು 250 ಬೂತ್ಗಳ ಮುಖಂಡರುಗಳು ಸ್ವಲ್ಪ ನಾಲೆಡ್ಜ್ ಇರ್ತಕ್ಕಂಥ ಸದಸ್ಯರನ್ನ ಆಯ್ಕೆ ಮಾಡಿ. ಯಾಕಂತ ಹೇಳಿದ್ರೆ ಆ ಫಾರ್ಮೆಟ್ ತುಂಬೋದು, ಯಾರು ಸತ್ತಾರೆ, ಯಾರು ಬಿಡ್ತಾರೆ, ಯಾರು ಮದುವೆಗೆ ಹೋಗಿದ್ದಾರೆ ಅಥವಾ ಯಾರು ಮದುವೆ ಮಾಡ್ಕೊಂಡು ಬಂದಿದ್ದಾರೆ, ಅದು ಸಂಪೂರ್ಣ ಮಾಹಿತಿ ಇರಬೇಕು ಒಂದು ಉದ್ದೇಶ ಇಟ್ಕೊಂಡು ಇವತ್ತು ತರಬೇತಿಗೆ ಅಡಿ ಮಾಡಿರ್ತಕ್ಕಂಥ ವರದಿ ವಿಜಿ ರುಷ್ಪೇಂದ್ರ ಕೂಡ್ಲಿಗಿ.